ರಾಜ್ಯದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಪ್ರಾಸೆಸ್ 30th ಈ ಮಂತ್ 30th ಇಂದ 29 ಜುಲೈ ತನಕ ಒಂದು ತಿಂಗಳು BLOs ಎಲ್ಲರೂ ಕೂಡ ತಮ್ಮ ಮನೆಗೆ ಬಂದು ಫಾರ್ಮ್ಸನ್ನು ಎನ್ಯುಮರೇಷನ್ ಫಾರ್ಮ್ಸನ್ನು ಕೊಡ್ತಾರೆ. ಒಂದು ಬಾರಿ ಫಾರ್ಮ್ ಡಿಸ್ಟ್ರಿಬ್ಯೂಷನ್ಗೆ BLOs ತಮ್ಮ ಮನೆಗೆ ಬರುತ್ತಾರೆ. ಮತ್ತು 3 ಬಾರಿ ನಮ್ಮ ಫಿಲ್ಡ್ ಫಾರ್ಮ್ಸನ್ನು ಕಲೆಕ್ಟ್ ಮಾಡೋದಕ್ಕೆ BLOs ವಿಸಿಟ್ ಮಾಡುತ್ತಾರೆ. ಎನ್ಯುಮರೇಷನ್ ಫಾರ್ಮ್ ಇನ್ ಡೂಪ್ಲಿಕೇಟ್ 2 ಫಾರ್ಮ್ ನಿಮ್ಮ ಕೈಗೆ ಸಾರ್ವಜನಿಕರು ಪ್ರತಿಯೊಬ್ಬರು ವೋಟರ್ದು ಈಗ ಪಟ್ಟಿನಲ್ಲಿ ಚಾಲ್ತಿರುವ ಪಟ್ಟಿನಲ್ಲಿ ಯಾರಿದ್ದಾರೋ ಪ್ರತಿಯೊಬ್ಬರು ವೋಟರ್ಗೆ ಕೂಡ 2 ಫಾರ್ಮನ್ನು ಪ್ರೀಫಿಲ್ಡ್ ಫಾರ್ಮನ್ನು ಕೊಡ್ತಾರೆ. ಪ್ರೀಫಿಲ್ಡ್ ಫಾರ್ಮಲ್ಲಿ ಈ ಥರ ಡೀಟೇಲ್ಸ್ ಬರುತ್ತದೆ. ಇದರಲ್ಲಿ ಫಸ್ಟ್ ಕಾಲಮ್ ಪ್ರೀಫಿಲ್ಡ್ ಇರ್ತದೆ, ಅಂದರೆ ನಿಮ್ಮ ಹೆಸರು, ನಿಮ್ಮ ಎಪಿಕ್ ನಂಬರ್, ಅಡ್ರೆಸ್ ಮತ್ತು ನೀವು ಪ್ರೆಸೆಂಟ್ ಯಾವ ಮತಗಟ್ಟೆಯಲ್ಲಿ ಮೆಂಬರ್ ಇದ್ದೀರೋ ಆ ಸೀರಿಯಲ್ ನಂಬರ್, ಪಾರ್ಟ್ ನಂಬರ್ ಎಲ್ಲ ಡೀಟೇಲ್ಸ್ ಪ್ರೀಫಿಲ್ಡ್ ಬರುತ್ತದೆ. ಎಕ್ಸಿಸ್ಟಿಂಗ್ ವೋಟರ್ ಲಿಸ್ಟಲ್ಲಿರುವ ನಿಮ್ಮ ಫೋಟೋ ಅದು ಕೂಡ ಅದರಲ್ಲಿ ಪ್ರಿಂಟ್ ಆಗಿ ಬರುತ್ತದೆ. ವೋಟರ್ಸ್ ಕಡೆಯಿಂದ ಹೊಸದಾಗಿ ನಿಮಗೆ ಫೋಟೋ ಕರೆಕ್ಷನ್ ಮಾಡಬೇಕಾದ್ರೆ ನಿಮ್ಮ ಫೋಟೋವನ್ನು ಹಚ್ಚೋದಕ್ಕೆ ಅವಕಾಶ ಇದೆ. ಮತ್ತು ಇಲ್ಲಿ 2 ಕಾಲಮ್ಸ್ ಇದೆ. ಇದರಲ್ಲಿ ನೀವು 2002 ವೋಟರ್ ಲಿಸ್ಟಲ್ಲಿ ಅಂದರೆ ಹಿಂದೆ ಆಗಿರುವ SIRನಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮ್ಮ ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಬೇಕು. ನೀವು ಆವಾಗ 18 ಇಯರ್ಸ್ ಆಗಿಲ್ಲ, ನೀವು ವೋಟರ್ ಲಿಸ್ಟಲ್ಲಿ ಇಲ್ಲ ಅಂದರೆ ನಿಮ್ಮ ರಿಲೇಟಿವ್ ಯಾರೇ ಇದ್ದರೂ ಅವರು ಡೀಟೇಲ್ಸನ್ನು ಫಿಲ್ ಮಾಡೋದಕ್ಕೆ ಅವಕಾಶ ಇದೆ. ಮತ್ತು ನಿಮ್ಮ ಬೇಸಿಕ್ ಡೀಟೇಲ್ಸ್ ಕೆಳಗಡೆ ಇರುವ ಕಾಲಮಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್, ಆಧಾರ್, ಮೊಬೈಲ್ ನಂಬರ್, ತಂದೆ ಹೆಸರು, ತಾಯಿನ ಹೆಸರು ಮತ್ತು ಸ್ಪೌಸ್ ಇದ್ದರೆ ಸ್ಪೌಸ್ದು ಹೆಸರು ಮತ್ತು ಅವ್ರದ್ದು ಡೀಟೇಲ್ಸ್ ಫಿಲ್ ಮಾಡೋದಕ್ಕೆ ಅವಕಾಶ ಇದೆ. ಇದು ಆದಮೇಲೆ ಒಂದು ಡಿಕ್ಲರೇಷನ್ ಕೇಳ್ತಾ ಇದ್ದಾರೆ. ಕೆಳಗಡೆ ಒಂದು ಡಿಕ್ಲರೇಷನ್ ಫಾರ್ಮ್ ಬರ್ತದೆ. ಇದರಲ್ಲಿ ಮೇನ್ಲಿ ನೀವು ಸಿಟಿಸನ್ ಆಗಿ ಇದ್ದೀರಾ ಅಂತ, ನಮ್ಮ ದೇಶದಲ್ಲಿ ಸಿಟಿಸನ್ ಆಗಿ ಇದ್ದೀರಾ ಅಂತ, ಮತ್ತು ಈ ಮತಗಟ್ಟೆ ಬಿಟ್ಟು ಬೇರೆ ಎಲ್ಲೂ ಕೂಡ ನಿಮ್ಮ ಹೆಸರು ಇಲ್ಲ ಅಂತ ಡಿಕ್ಲೇರ್ ಮಾಡೋದು. ನಾನು ಕೊಟ್ಟಿರುವ ಮಾಹಿತಿ ಮೇಲೆ ಫಿಲ್ ಮಾಡಿರೋದು ಅಷ್ಟು ಕೂಡ ಸರಿ ಇದೆ ಅಂತ ಹೇಳಿ ನೀವು ಸೈನ್ ಮಾಡಿ ಕೊಡಬೇಕು. ಇದರಲ್ಲಿ ಒಂದು ಅವಕಾಶ, ಎಲೆಕ್ಟರ್ ಯಾರಿದ್ದಾರೋ ಅವರೇ ಸೈನ್ ಮಾಡ್ಬೋದು, ಅಥವಾ ನಿಮ್ಮ ರಿಲೇಟಿವ್ ಯಾರಿದ್ದಾರೋ ಅವರು ಕೂಡ ಸೈನ್ ಮಾಡಿ ನಿಮ್ಮ ಪರವಾಗಿ ಕೊಡಬಹುದು. ರಿಲೇಟಿವ್ ಸೈನ್ ಮಾಡುವಾಗ ನಿಮ್ಮ ರಿಲೇಷನ್ ಏನು ಅಂತ ಬರೆದು ಸಿಗ್ನೇಚರ್, ಡೇಟ್ ಹಾಕಿ ಕೊಡಬೇಕು. ಇದು ಆದಮೇಲೆ ಇದನ್ನು BLO ಅವರು ವೆರಿಫೈ ಮಾಡಿ ಅವ್ರದ್ದು ಸೈನ್ ಹಾಕ್ಕೊಂಡು ನಮಗೆ EROಗೆ ರಿಟರ್ನನ್ನು ಕೊಡ್ತಾರೆ. ಇನಿಷಿಯಲ್ ಆಗಿ BLOs ನಿಮ್ಮ ಮನೆಗೆ 30 ದಿನ ಬರುವಾಗ ಯಾವುದೂ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಲ್ಲ. ಇದು ಎನ್ಯುಮರೇಷನ್ ಫಾರ್ಮ್ಸ್ ನಮಗೆ ರಿಟರ್ನ್ ಬಂದ ಮೇಲೆ ಒಂದು ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ 5/8/2026 ಒಂದು ಡ್ರಾಫ್ಟ್ ಎಲೆಕ್ಟೋರಲ್ ರೋಲನ್ನು ನಾವು ಪಬ್ಲಿಷ್ ಮಾಡ್ತೀವಿ. ಆ ಡ್ರಾಫ್ಟ್ ರೋಲನ್ನು ದಯವಿಟ್ಟು ಎಲ್ಲರೂ ನೋಡಬೇಕು. ನಿಮ್ಮ ಹೆಸರು ಸೇರ್ಪಡೆ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು. ನಿಮಗೆ ಅಬ್ಜೆಕ್ಷನ್ ಕೊಡುವುದಕ್ಕೆ ಕಾಲಾವಕಾಶ ಇದೆ. 5/8/2026 4/9/2026 ತನಕ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಗೆ ಅವಕಾಶ ಇದೆ. ನಿಮಗೆ ನಿಮ್ಮ ಹೆಸರು ಮತ್ತೆ ಸೇರ್ಪಡೆ ಮಾಡಬೇಕು, ಇಲ್ಲ ಡಿಲೀಷನ್ ಆಗಬೇಕು, ಎನಿ ಕ್ಲೇಮ್ ಆರ್ ಅಬ್ಜೆಕ್ಷನ್ ನೀವು ಅಪ್ಲಿಕೇಶನನ್ನು ಕೊಡಬಹುದು. ಅದರ ಮೇಲೆ EROs ಅವರು ಹಿಯರಿಂಗನ್ನು ಮಾಡಿ ನಿಮಗೆ ಅಡಿಷನ್ ಮಾಡೋದು, ಡಿಲೀಷನ್ ಮಾಡೋದು ಅವಕಾಶ ಮಾಡಿ ಕೊಡ್ತಾರೆ. ಈ ಎನ್ಯುಮರೇಷನ್ ಫಾರ್ಮ್ಸ್ ಬಂದ ಮೇಲೆ ಕೆಲವೊಂದು ಜನರಿಗೆ ಏನಾದರೂ ನೇಮ್ ಮಿಸ್ಮ್ಯಾಚ್ ಇತ್ತು, ಇಲ್ಲ ನಿಮ್ಮದು ಮ್ಯಾಪಿಂಗ್ ಆಗಿಲ್ಲ, ಆ ಥರ ಇರುವವರಿಗೆ ನೋಟಿಸ್ ಬರುತ್ತದೆ. ನೋಟಿಸ್ ಬಂದಾಗ ಕೆಲವೊಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಈ ಎನ್ಯುಮರೇಷನ್ ಫಾರ್ಮ್ ಹಿಂದುಗಡೆನೇ ನಿಮಗೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಏನು ಕೊಡ್ಬೋದು ಅಂತ ಪ್ರಿಂಟ್ ಮಾಡಿ ಕೊಟ್ಟಿದ್ದೀವಿ. ಅದರಲ್ಲಿ ನೀವು ಇರುವ ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಿದರೆ ಅಂದರೆ ಅದು ಪ್ರಕಾರ ಕ್ರಮ ಆಗುತ್ತೆ, ನಿಮ್ಮದು ಅಡಿಷನ್ ಆಗುತ್ತೆ. ಇದು ಆದಮೇಲೆ ಫೈನಲ್ ವೋಟರ್ ಲಿಸ್ಟನ್ನು 7/10/2026ಗೆ ಫೈನಲ್ ಎಲೆಕ್ಟೋರಲ್ ರೋಲ್ ಪಬ್ಲಿಷ್ ಆಗುತ್ತೆ. 1/10/2026ಗೆ ಕ್ವಾಲಿಫೈಯಿಂಗ್ ಡೇಟನ್ನು ನಮಗೆ ಕೊಟ್ಟಿದ್ದಾರೆ. ಅಂದರೆ 1/10/2026ಕ್ಕೆ ಎಲಿಜಿಬಲ್ ಇರುವ ವೋಟರ್ಸನ್ನು ನಾವು ಈ SIR ಪ್ರಾಸೆಸ್ಸಲ್ಲಿ ಸೇರ್ಪಡೆ ಮಾಡ್ತೀವಿ. ಎಲಿಜಿಬಿಲಿಟಿ ಅಂದರೆ 4 ಕ್ರೈಟೀರಿಯಾ ಇದೆ. ನೀವು ಸಿಟಿಸನ್ ಇರಬೇಕು, 18 ವಯಸ್ಸು ಆ ಡೇಟ್ಗೆ 1/10/2026ಗೆ 18 ಇಯರ್ಸ್ ಆಗಿರಬೇಕು. ನೀವು ಆರ್ಡಿನರಿಲಿ ರೆಸಿಡೆಂಟ್, ಯಾವ ಮತಗಟ್ಟೆ ಇದೆಯೋ ಅಲ್ಲೇ ವಾಸ ಇರಬೇಕು, ಮತ್ತು ಯಾವುದು ಕೋರ್ಟಲ್ಲಿ ನಿಮಗೆ ಡಿಸ್ಕ್ವಾಲಿಫೈ ಆಗಬಾರದು, ನೋ ಆರ್ಡರ್ ಫ್ರಮ್ ದ ಕೋರ್ಟ್ ಅಗೇನ್ಸ್ಟ್ ಯುವರ್ ಮೆಂಬರ್ಶಿಪ್. ಈ 4 ಕ್ರೈಟೀರಿಯಾ ಫಿಲ್ ಮಾಡಿದರೆ ಎಲ್ಲರದು ಕೂಡ ಸೇರ್ಪಡೆ ಮಾಡೋದಕ್ಕೆ ಅವಕಾಶ ಇದೆ. ಸಾರ್ವಜನಿಕರಿಗೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಪ್ರತಿ ಮತಗಟ್ಟೆನಲ್ಲೂ ಕೂಡ ನಮ್ಮಲ್ಲಿ 1445 ಪೋಲಿಂಗ್ ಸ್ಟೇಷನ್ಸ್ ಇದೆ. ಎಲ್ಲ ಕಡೆ ಕೂಡ ಫೆಸಿಲಿಟೇಷನ್ ಸೆಂಟರ್ಸ್ ನಿಮಗೆ ಸಹಕಾರ ಮಾಡೋದಕ್ಕೆ, ಫಾರ್ಮ್ ಫಿಲ್ ಮಾಡೋದಕ್ಕೆ, ಹೆಲ್ಪ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ಮಾಡಿದ್ದೀವಿ. ನಿಮಗೆ ಏನಾದರೂ ತೊಂದರೆ ಆಗಿದರೆ BLOಸ್ಗೆ ಸಂಪರ್ಕ ಮಾಡ್ಬೋದು, ಅಥವಾ ಈ ಫೆಸಿಲಿಟೇಷನ್ ಸೆಂಟರ್ಗೆ ಬಂದಿದ್ದರೆ ನಮ್ಮ ಕಡೆಯಿಂದ ನಿಮಗೆ ಎಲ್ಲ ಸಪೋರ್ಟನ್ನು ಕೂಡ ಮಾಡ್ತೀವಿ. ಇದರಲ್ಲಿ ಬಹಳ ಮುಖ್ಯವಾಗಿ ಇರುವುದು
ಈ ಎನ್ಯುಮರೇಷನ್ ಫಾರ್ಮ್ ನಿಮಗೆ ಸಿಕ್ಕಿದಾಗ 2 ಫಾರ್ಮ್ ಸಿಗುತ್ತದೆ. ಒಂದು ಫಾರ್ಮನ್ನು ಫಿಲ್ ಮಾಡಿ BL ಅವರು ಸೈನ್ ಹಾಕಿದ ಮೇಲೆ ರಿಟರ್ನ್ ಕೊಡಬೇಕು. ರಿಟರ್ನ್ ಕೊಟ್ಟಿದ್ರೆ ಅಷ್ಟೇ ನಮ್ಮ ಡ್ರಾಫ್ಟ್ ರೋಲಲ್ಲಿ ನಿಮ್ಮ ಹೆಸರು ಬರುತ್ತದೆ. ರಿಟರ್ನ್ ಕೊಟ್ಟಿಲ್ಲ ಅಂದರೆ ಡ್ರಾಫ್ಟ್ ರೋಲಲ್ಲಿ ನಿಮ್ಮ ಹೆಸರು ಬರುವುದಿಲ್ಲ. ಸೊ ಫಾರ್ಮ್ ರಿಟರ್ನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಎಲ್ಲರೂ ಕೂಡ ಒಂದು ಫಾರ್ಮನ್ನು ಫಿಲ್ ಮಾಡಿ ರಿಟರ್ನ್ ಮಾಡಿ ಕೊಡಬೇಕು. ಇನ್ನೊಂದು ಫಾರ್ಮ್ ನಿಮ್ಮ ರೆಫರೆನ್ಸ್ಗೆ ಫಿಲ್ ಮಾಡಿ BLO ಸೈನ್ ತಗೊಂಡು ನೀವು ಇಟ್ಕೋಬಹುದು. ಮತ್ತು ಡ್ರಾಫ್ಟ್ ರೋಲ್ ಬಂದಾಗ ನಿಮ್ಮ ಹೆಸರು ಸೇರಿದೆಯಾ ಇಲ್ಲ ಅಂತ ಒಂದು ಬಾರಿ ಚೆಕ್ ಮಾಡಬೇಕು. ಇಷ್ಟು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಇದೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಸುಮಾರು ಜನ ಈ ಒಂದು ಪ್ರಾಸೆಸ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ತಮಗೆ ಬೇಕಾಗಿರುವ ಎಲ್ಲ ಸಹಕಾರವನ್ನು ಜಿಲ್ಲಾಡಳಿತದಿಂದ ನಾವು ನೀಡಲಿಕ್ಕೆ ರೆಡಿ ಇದ್ದೀವಿ.